ಆರೋಗ್ಯ ನೆಮ್ಮದಿಯನ್ನ ಹೊತ್ತು ತರಲಿ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ. ನಾಡಿನ ಜನತೆ ಹಾಗೂ ವಿಶೇಷವಾಗಿ ಮುಳಬಾಗಿಲು ತಾಲೂಕಿನ ರೈತ ಬಾಂಧವರಿಗೆ ದೀಪಾವಳಿ ಹಬ್ಬದ ಶುಭಾಶಯ ಕೊಡ್ತಾ, ವಿಶೇಷವಾಗಿ ನಮ್ಮ ರೈತ ಬಾಂಧವರಿಗೆ ಒಂದು ಒಳ್ಳೆ ಮಳೆ ಬಿದ್ದು ಕೆರೆ ತುಂಬಿ ಓಡಿ ಹೋಗ್ತಾ ಇರೋಂಥ ಒಂದು ನಮಗೆ ಆ ದೇವರ ಆಶೀರ್ವಾದದಿಂದ ಒಳ್ಳೆ ರೈತರಿಗೆ ಒಳ್ಳೆ ಬೆಳೆ ಆಗುತ್ತೆ. ಅದಕ್ಕೋಸ್ಕರ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂತ ಇದ್ವು. ನಾವು ಪ್ರತಿ ದೇವಸ್ಥಾನಕ್ಕೂ ತರಕಾರಿ ಅನುದಾನ ಕೊಟ್ಟು ಏನೇ ಕೆಲಸಗಳನ್ನು ಒಳ್ಳೆ ಮಳೆ ಬೀಳಬೇಕು, ರೈತರು ಚೆನ್ನಾಗಿರ್ಬೇಕು ಅಂತೇಳಿ ನಾವು ಎಲ್ಲ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದೇವೆ. ಆ ಪ್ರಾರ್ಥನೆ ಮಾಡೋದಕ್ಕೆ ನಾವು ಫಲಿಸಿದೆ. ಯಾಕಂದ್ರೆ ಆ ದೇವರು ಇವತ್ತು ಆಶೀರ್ವಾದದಿಂದ ಒಳ್ಳೆ ಮಳೆ ಬಿದ್ದಿದೆ, ರೈತರು ಚೆನ್ನಾಗಿರ್ತಾರೆ ಅಂತೇಳಿ ಇವತ್ತು ನಮ್ಗೆ ಆ ದೇವರ ಆಶೀರ್ವಾದ ಇದೆ. ಅದೇ ರೀತಿ ನಮ್ಮ ಎಲ್ಲ ನಾಡಿನ ಜನತೆ ಮತ್ತು ರೈತ ಬಾಂಧವರಿಗೆ ಆರೋಗ್ಯವಾಗಿರ್ಬೇಕಂತೇಳಿ ಇವತ್ತಿನ ಒಂದು ದೀಪಾವಳಿ ಹಬ್ಬಕ್ಕೆ ಅದ್ದೂರವಾಗಿ ಎಲ್ಲರೂ ನಮ್ಮ ರೈತರ ಜೊತೆಯಲ್ಲಿ ಸೇರಿ ಅದ್ದೂರವಾಗಿ ದೀಪಾವಳಿಯನ್ನ ಮಾಡೋಣ. ಅದಕ್ಕೆ ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರುತ್ತೆ. ಅದೇ ರೀತಿ ಆ ಪಟಾಕಿ ಅಣಿಸುವಂತ ಮುಖಾಂತರ ಚಿಕ್ಕ ಮಕ್ಕಳಿಂದ ನಾವು ಜವಾಬ್ದಾರಿಯಿಂದ ನೋಡ್ಕೋಬೇಕು. ಯಾಕಂದ್ರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಹಿರಿಯರು ದೊಡ್ಡವರು ಎಲ್ಲರೂ ಜೊತೆಯಲ್ಲಿದ್ದು ಯಾವುದೇ ತೊಂದರೆ ಆಗದೆ ನಾವು ನೋಡ್ಕೋಬೇಕು. ಅದಕ್ಕೋಸ್ಕರ ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಕಣ್ಣಿನ ಒಂದು ಪ್ರಾಬ್ಲಮ್ ಆಗುತ್ತೆ, ಕೈಕಾಲು ಪ್ರಾಬ್ಲಮ್ ಆಗುತ್ತೆ. ಅದೆಲ್ಲ ನೋಡ್ಕೊಂಡು ನಾವು ದೀಪಾವಳಿ ಹಬ್ಬನ ಅದ್ದೂರಿಯಾಗಿ ಮಾಡೋಣ. ಇವತ್ತು ಆ ಪಟಾಕಿ ಅಣಿಸುವ ಮುಖಾಂತರ ಪರಿಸರ ನಾಶ ಆಗುತ್ತೆ. ಅದಕ್ಕೆ ನಾವು ಪರಿಸರನ ಬೆಳೆಸೋಣ. ಯಾವತ್ತೂ ಪರಿಸರನ ಬೆಳೆಸಿ ನಾವು ಆರೋಗ್ಯ ಇರ್ತೀವಿ ಅಂತೇಳಿ ಇದಕ್ಕೆ ನಾವು ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ನಿಲ್ಲಿಸ್ಬೇಕು.